ನಮಸ್ಕಾರ ಎಲ್ಲರಿಗೂ. ಹೀಗೆ ಒಂದ್ ವರ್ಷದ ಹಿಂದೆ ನಾನು ಇಲ್ಲಿ ಯುರೋಪಿಗೆ ಬರೋಕ್ಕಿಂತ ಮುಂಚೆ ನಾನು ನಮ್ಮ ತಾತ ಅವರ ಮನೆಯಲ್ಲಿ ಇದ್ದೆ. ನಮ್ ತಾತ ನಮ್ಮ ಇಡೀ ಜಿಲ್ಲೆಗೆ ಫೇಮಸ್. ಅವರು ಈ ಪೆನ್ಷನ್ ಬಿಲ್ ಮಾಡೋದು, ಈ ತರ ಎಷ್ಟೋ ಟೀಚರ್ಸ್ ಗಳು ಎಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮ್ ತಾತನ ಮನೆಗೆ ಬಂದು ಬಿಲ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಈ ಪೆನ್ಷನ್ ಮಾಡ್ಕೊಳ್ಳೋರು ಇವರೆಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಅದರಿಂದ ನಮ್ ತಾತ ಯಾವಾಗ್ಲೂ ಬಿಸಿ ಇರ್ತಾರೆ. ಅವರು ರೆಸ್ಟ್ ತಗೊಳ್ಳೋದಕ್ಕೆ ಒಂದ್ಸಲ ಕೆಲಸ ಮಾಡ್ತಾ ಕೂತಿರ್ತಾರೆ, ಯಾವಾಗ್ಲೂ ಲೇಟ್ ಆಗಿ ರಾತ್ರಿ ಎಲ್ಲ. ಸೊ ನಾನು ನಮ್ಮ ತಾತರ ಮನೆಯಲ್ಲಿ ಇರೋಕೆ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಒಂದ್ ವರ್ಷದ ಹಿಂದೆ ಇಲ್ಲಿ ಜರ್ಮನಿಗೆ ಬರೋಕ್ಕಿಂತ ಮುಂಚೆ ನಾನು ಅಲ್ಲೇ ಬದುಕ್ತಾ ಇದ್ದೆ ತುಂಬಾ. ಸೊ ಒಂದು ದಿನ ಏನಾಗಿತ್ತು, ನಮ್ಮ ಅಜ್ಜಿ ಇರ್ಲಿಲ್ಲ. ನಾನು, ನಮ್ಮ ತಾತ ಮತ್ತೆ ನಮ್ಮ ಚಿಕ್ಕಮ್ಮವ್ರ ಮಗ ಆದಿತ್ಯ ಅಂತ ಒಬ್ಬ ಇದ್ದಾನೆ. ಅವ್ರ ಮೂವರು ನಮ್ಮ ತಾತರ ಮನೆಯಲ್ಲಿ ಇದ್ವಿ. ಮಧ್ಯಾಹ್ನ ಹೊತ್ತು ಆಗಿತ್ತು ಅವತ್ತು. ಮಧ್ಯಾಹ್ನ ಆದಾಗ ನಮ್ಮ ತಾತ ಬರ್ಕೊಳ್ತಾ ಕೂತಿದ್ರು ಅವ್ರ ಟೇಬಲ್ ಮೇಲೆ. ಅವರು ಅವಾಗ ಕಾಫಿ ಕುಡಿತಾ ಇರ್ತಾರೆ. ಸೊ ಈ ಒಂದಿನ ಮಧ್ಯಾಹ್ನ ಏನಾಗಿತ್ತು ಅಂತಂದ್ರೆ, ಬರಿತಾ ಅವರು ಕಾಫಿ ಕುಡಿಬೇಕು ಅಂತ ಅನ್ಸ್ತು. ಅವಾಗ ನಮ್ಮ ಅಜ್ಜಿ ಇರ್ಲಿಲ್ಲ, ಅವರೇ ಓನ್ ಆಗಿ ಹೋಗಿ ಅಡಿಗೆ ಮನೆಗೆ ಹೋದ್ರು. ಅಡಿಗೆ ಮನೆಗೆ ಹೋದ್ಮೇಲೆ ಅಲ್ಲಿ ಕಾಫಿ ಮಾಡ್ಬೇಕು ಅಂತ ಹೇಳಿ ಹಾಲಿರೋ ಪಾತ್ರೆಯನ್ನ ಅವರು ತಗೊಳಕ್ಕೆ ಹೋದಾಗ ಅಲ್ಲಿ ಒಂದು ಘಟನೆ ಆಗುತ್ತೆ. ಅಲ್ಲಿ ಏನು ಅಂತಂದ್ರೆ, ಹಾಲು ಆ ಪಾತ್ರೆಯಿಂದ ಸೋರ್ಬಿಟ್ಟಿರುತ್ತೆ, ಫುಲ್ ಮೇಲ್ಗಡೆಯಿಂದೆಲ್ಲ ಕೆಳ ಚೆಲ್ಬಿಟ್ಟಿರುತ್ತೆ ಆ ಒಂದು ಕಟ್ಟೆಯಿಂದ ಎಲ್ಲ. ಸೊ ನಮ್ ತಾತಗೆ ಡೌಟ್, ಯಾಕಂದ್ರೆ ನಮ್ ತಾತರ ಮನೆಯಲ್ಲಿ ತುಂಬಾ ಬೆಕ್ಕುಗಳು ಬರ್ತಾ ಇದ್ವು ಅವಾಗ, ಕಳ್ಳು ಬೆಕ್ಕುಗಳು ಎಸ್ಪೆಷಲಿ. ಆ ಕಳ್ಳು ಬೆಕ್ಕುಗಳು ಬಂದು ಏನ್ ಮಾಡ್ತಾವೋ ಏನೋ ಅಂತ ಹೇಳಿ ಯಾವಾಗ ನಾನೇ ಕೆಲವೊಂದ್ಸಲ ಕಾಯ್ತಾ ಇದ್ದೆ. ಬಂದ ತಕ್ಷಣ ಅದನ್ನ ಹೊಡೆದ್ ಬಿಡ್ತಾ ಇದ್ದೆ. ನನಗೆ ನೆನಪಿದೆ, ಒಂದು ಕಳ್ಳು ಬೆಕ್ಕು ಹಾಲು ಕುಡಿದು ದಪ್ಪ ಆಗ್ಬಿಟ್ಟಿತ್ತು, ಫುಲ್ ಡೆನ್ಮಾರ್ಕ್ ಹಸು ತರ ಆಗ್ಬಿಟ್ಟಿತ್ತು. ಸೊ ಆ ಒಂದು ಅದನ್ನ ನೋಡ್ಬಿಟ್ಟು ನಮ್ ತಾತ ಏನಂತಂದ್ರು, ನಮ್ಮಿಬ್ರನ್ನು ಕರೆದ್ರು. ನಾನು ಮತ್ತೆ ನಮ್ ಚಿಕ್ಕಮ್ಮರ ಮಗ ಇದ್ದಾನಲ್ಲ ಆದಿತ್ಯ, ಅವನ್ನ ನಾವು ಅಡಿಗೆ ಮನೆಗೆ ಹೋದ್ವಿ. ಹೋದ ತಕ್ಷಣ ನೋಡಿದ್ರು, ನಾನು ನೋಡಿದೆ, ಅವನು ನೋಡಿದೆ. ಅವಾಗ ನೋಡಿದ ತಕ್ಷಣ ನಮಗೆ ಏನ್ ಅನ್ಸ್ಬಿಡ್ತು, ಬೆಕ್ಕು ಬಂದು ಹಾಲು ಕೊಡ್ದೋಗ್ಬಿಟ್ಟಿದೆ, ಅದಕ್ಕೆ ಹಾಲು ಚೆಲ್ಬಿಟ್ಟಿದೆ ಎಲ್ಲಾ ಕಡೆಯಿಂದ ಅಂತ. ಅವಾಗ ನೆಕ್ಸ್ಟ್ ನಮ್ ತಾತ ಒಂದು ಕ್ವಶನ್ ಕೇಳಿದ್ರು, ಎಲ್ಲ ಕ್ಲೋಸ್ ಆಗಿದಾವೆ, ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದೆ, ಡೋರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಎಲ್ಲಾ ಕಡೆ ಕ್ಲೋಸ್ ಆಗಿದೆ, ಎಲ್ಲಿಂದ ಬೆಕ್ ಬಂದಿದೆ ಅಂತ ಹೇಳಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಆ ಕಡೆ ಹೋದೆ, ಎಲ್ಲಾದ್ರೂ ಓಪನ್ ಆಗಿದೆಯಾ ಕಿಟಕಿ ಅಂತ ನೋಡಿದೆ. ಯಾಕಂದ್ರೆ ಸಣ್ಣ ತೂತಿದ್ರು ಕೂಡ ಅದ್ರಲ್ಲಿ ಬೆಕ್ಕು ಬಂದ್ಬಿಡುತ್ತೆ. ಅದು ಕಳ್ಳು ಬೆಕ್ಕದು. ನಾರ್ಮಲ್ ಬೇಕಾಗಿದ್ರೆ ಹೆಂಗ್ ಬೇಕಂಗ ನೀಟಾಗಿ ಬರುತ್ತೆ, ಕಳ್ಳು ಬೆಕ್ಕುಗಳು ಹೆಂಗ್ ಬೇಕಂಗ್ ಬರ್ತವೆ. ಸೊ ನಾನು ಆ ಕಡೆ ನೋಡಕ್ ಹೋದೆ. ನಮ್ ತಾತ ಮೇನ್ ಡೋರ್ ನೋಡಿದ್ರು, ಎಲ್ಲ ಕ್ಲೋಸ್ ಇತ್ತು, ಎಲ್ಲ ಚಿಲ್ಕ ಎಲ್ಲ ಹಾಕಿದೆ, ಅದೇನ್ ದಬ್ಕೊಂಡ್ ಬರಕ್ಕೂ ಸಾಧ್ಯ ಇಲ್ಲ, ಯಾವ ತರನೂ ಇಲ್ಲ. ಹೀಗೆ ಒಂದು ಅರ್ಧ ಗಂಟೆ ಕಳೆದ್ವಿ ನಾವು, ಎಲ್ಲಿಂದ ಬಂತು ಬೆಕ್ಕು, ಎಲ್ಲಿಂದ ಬಂತು. ಆಮೇಲೆ ಬೆಕ್ಕಿನ ಗುಣಗಾನ, ಎಂಥ ಕಳ್ಳು ಬೆಕ್ಕಿರ್ಬೋದು, ಎಂಥ ಸ್ಕಿಲ್ ಇರ್ಬೋದು ಅದಕ್ಕೆ. ಯಾವುದೇ ಒಂದು ಡೋರ್ ಓಪನ್ ಆಗಿಲ್ಲ, ಯಾವುದೇ ಕಿಟಕಿ ಓಪನ್ ಆಗಿಲ್ಲ, ಆದ್ರೂ ಬಂದು ತನ್ನ ಕೆಲಸ ಮುಗಿಸೋಗ್ಬಿಟ್ಟಿದೆ, ಹಾಲು ಕುಡ್ದೋಗ್ಬಿಟ್ಟಿದೆ ಕಳ್ಳು ನನ್ ಮಗಂದು ಬೆಕ್ಕು, ಹಾಗೆ ಹೀಗೆ ಅಂತೇಳಿ ಅರ್ಧ ಗಂಟೆ ಅದಕ್ಕೆ ಹುಡುಕಿದೀವಿ ಯಾವ ತರ ಬೆಕ್ಕು ಬಂದಿರಬಹುದು ಅಂತ. ಎಲ್ಲೂ ಬೇನೆ ಕಾಣ್ತಾ ಇಲ್ಲ, ಯಾಕಂದ್ರೆ ಫುಲ್ ಕ್ಲೋಸ್ ಆಗಿದೆ, ರೂಮ್ ಎಲ್ಲ ಕ್ಲೋಸ್ ಆಗಿದೆ. 3 ಜನ ಇದ್ದೀವಿ ಇಡೀ ಮನೆಯಲ್ಲಿ. ಅವಾಗ ನಮ್ಮ ಚಿಕ್ಕಮ್ಮರ ಮಗ ಆದಿತ್ಯ ಏನ್ ಮಾಡ್ದ, ಎಲ್ಲರೂ ಬೆಕ್ಕಿಗೋಸ್ಕರ ಹುಡುಕ್ತಾ ಇದ್ವಲ್ಲ, ಅವನ್ ಹೋಗಿ ಪಾತ್ರೆನ ನೋಡ್ದ. ಸರಿಯಾಗಿ ಪಾತ್ರೆ ಸ್ವಲ್ಪ ಹಿಂಗೆ ಎತ್ತಿದ್ರೆ ಅದರ ತಳಭಾಗದಲ್ಲಿ ಒಂದು ತೂತಾಗಿದೆ. ಸೊ ಅಲ್ಲಿಂದ ಹಾಲು ಚೆಲ್ತಾ ಇದೆ. ಇದು ಗೊತ್ತಾಗಕ್ಕೆ ಒಂದು ಸುಮಾರು 40ರಿಂದ 45 ನಿಮಿಷ ಬೇಕಾಯ್ತು. ಆಮೇಲೆ ನಾವು ನಮಗೋಸ್ಕರ ಅನ್ಕೊಂಡ್ವಿ, ಲೈಕ್ ನೋಡು ಇದು ಬೆಕ್ಕಿನ ಒಂದು ಕೆಲಸ ಅಂತ ಅನ್ಕೊಂಡಿದ್ವಿ. ಬಟ್ ಪ್ರಾಬ್ಲಮ್ ಇರೋದು ಆ ಪಾತ್ರೆಯಲ್ಲೇ ಪ್ರಾಬ್ಲಮ್ ಇತ್ತು. ಆ ಪಾತ್ರೆ ಕೆಳಗಡೆನೆ ಒಂದು ತೂತಾಗಿತ್ತು, ಅದಕ್ಕೋಸ್ಕರ ಅದು ಹಾಲು ಸೋರ್ತಾ ಇತ್ತು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಅಂದ್ರೆ ತುಂಬಾ ಲೇಟ್ ಆಗಿ ಗೊತ್ತಾಯ್ತು. ಸೊ ಈ ಕಥೆನ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದ್ರೆ, ಇದು ನಮ್ಮ ಮನಸ್ಸಿನ ಬಗ್ಗೆ ಕೆಲವೊಂದು ಏನೋ ಒಂದು ಹೇಳುತ್ತೆ. ಇದು ನಮ್ಮ ಮನಸ್ಸಿನ ಒಂದು ಭಾವನೆಗಳ ಬಗ್ಗೆನೇ ಕೆಲವೊಂದು ಏನೋ ಹೇಳುತ್ತೆ. ಎಷ್ಟೋ ಸಲ ನಮ್ಮ ಲೈಫ್ಗಳಲ್ಲಿ ಈ ಪ್ರಾಬ್ಲಮ್ಗಳು ಅನ್ನೋದು ಈ ಕಳ್ಳು ಬೆಕ್ಕಿನ ತರ ಹೆಂಗ್ ಬರುತ್ತೆ, ಯಾರು ಮಾಡ್ತಾರೆ ಏನು ಗೊತ್ತಾಗಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಡ್ತವೆ ಪ್ರಾಬ್ಲಮ್ಗಳು. ಆದ್ರೆ ಆ ಪ್ರಾಬ್ಲಮ್ಗಳನ್ನ ಅಟೆಂಪ್ಟ್ ಮಾಡೋ ಈ ಹ್ಯೂಮನ್ ಪರ್ಸೆಪ್ಷನ್ ಏನಿದೆ, ನಮ್ಮ ಹ್ಯೂಮನ್ ಪರ್ಸೆಪ್ಷನ್, ಅದು ಒಬ್ಬರಿಂದ ಒಬ್ಬರಿಗೆ ಎಷ್ಟು ವೇರಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಆದಿತ್ಯನ ಇಂಟ್ಯೂಷನ್ ಇದು ತೋರಿಸುತ್ತೆ. ಬಟ್ ಇಲ್ಲಿ ಎಲ್ಲರೂ ಇದೇ ತರ ಯೋಚನೆ ಮಾಡಬೇಕು, ಎಲ್ಲರೂ ಇದೇ ತರ ಯೋಚನೆ ಮಾಡಿದ್ರೆ ಮಾತ್ರ ಸಾಲ್ವ್ ಆಗುತ್ತೆ ಅನ್ನೋದು ಇದು ಹೆಂಗೆ ತೋರಿಸ್ಕೊಡುತ್ತೆ ಒಂದು ಇನ್ಸ್ಟೆನ್ಸ್ ಅಂತಂದ್ರೆ, ಆ ಒಂದು ಪಾತ್ರೆ ಅಂತ ಏನಿದೆ, ಆ ಪಾತ್ರೆ ಅನ್ನೋದು ನಾನು ಅಂತ ಅರ್ಥ. ಈ ಸೆಲ್ಫ್ ಕಾನ್ಸೆಪ್ಟ್ ಅಂತ ಏನ್ ಕರಿತೀವಿ, ಆ ಒಂದು ಹಾಲು ತುಂಬಿದ ಪಾತ್ರೆ ಅದು ನಾನು. ಇದು ಎಲ್ಲರೂ ಅವ್ರ ಹತ್ರ ಒಂದು ಪಾತ್ರೆ ಇರುತ್ತೆ, ಎಲ್ಲರಿಗೂ ಅವ್ರ ಹತ್ರ ಅವ್ರ ಪಾತ್ರೆ ಇರುತ್ತೆ. ಆ ಪಾತ್ರೆಯಲ್ಲಿ ಆ ಹಾಲು ಅನ್ನೋದು ಮೌಲ್ಯ, ನಮ್ಮ ಲೈಫಿನ ಒಂದು ಮೌಲ್ಯ. ಅದು ನಮಗೆ ಏನ್ ಸ್ಕಿಲ್ ಇದೆ, ನಮಗೆ ಏನೋ ಒಂದು ಕ್ವಾಲಿಟಿ ಇದೆ, ನಮಗೆ ಏನೋ ಒಂದು ಶಕ್ತಿ ಇದೆ, ನಮ್ಮ ಒಂದು
ಏನು ಪರ್ಸ್ಪೆಕ್ಟಿವ್ ಏನಿದೆ ಲೈಫ್ಗೆ ಅಥವಾ ಗುರಿ ಏನಿದೆ, ಆ ಒಂದು ಮೌಲ್ಯ ಅಂತ ಏನ್ ಕರಿತೀವಿ, ಒಬ್ಬ ಮನುಷ್ಯನ ಒಂದು ವ್ಯಾಲ್ಯೂ, ಅದು ಹಾಲದು. ಆ ಹಾಲು ನೀವು ಕರೆಕ್ಟ್ ಆಗಿ ಆ ಮೌಲ್ಯವನ್ನ ತುಂಬಿಟ್ಕೊಳ್ಳಕ್ಕೆ ಕರೆಕ್ಟ್ ಆಗಿ ಅದಕ್ಕೆ ಏನೇನೋ ಮೆಂಟಲ್ ಡಯಟ್ ಅಂತ ಏನ್ ಕರಿತೀವಿ, ಫಿಸಿಕಲ್ ಬಾಡಿ ಹೆಂಗ್ ಡಯಟ್ ಕೊಡ್ತಿರೋ ಹಂಗೆ ಮೆಂಟಲ್ಗೆ ನೀವು ಡಯಟ್ ಕೊಡ್ತಾ ಇದ್ರೆ ಅದು ಯಾವಾಗ್ಲೂ ತುಂಬಿ ತುಳುಕಾಡ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಒಂದು ಫ್ಲಾ, ಅಂದ್ರೆ ಈ ಒಂದು ಏನು ಹೋಲ್ ಅಂತ ಹೇಳಿದೆ ಪಾತ್ರೆಯಲ್ಲಿ, ಆ ತರ ಒಂದು ಫ್ಲಾ ಆಗ್ಬಿಟ್ರೆ ನಮ್ಮ ಮೌಲ್ಯ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಸೊ ಮೌಲ್ಯ ಕಡಿಮೆ ಆಗ್ತಾ ಆಗ್ತಾ ಬರುವಾಗ ನಮಗೆ ಖಾಲಿತನ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಲೈಫ್ ಎಲ್ಲ ಎಂಟಿ ಆಗಿದೆ, ಏನೋ ಕಡಿಮೆ ಆಗ್ತಾ ಇದೆ, ಏನೋ ಸರಿ ಇಲ್ಲ, ಇಲ್ಲಿ ಏನೋ ಕಡಿಮೆ ಆಗ್ತಾ ಇದೆ, ಇದ್ದಕ್ಕಿದ್ದಂಗೆ ಏನೋ ಆಗ್ತಾ ಇದೆ. ಆದ್ರೆ ನಾವು ಒಂದು ಗಮನಿಸೋದೇ ಇಲ್ಲ, ಆ ತೂತು ಪಾತ್ರೆ ಒಳಗೆ ಇದೆ. ಅಂದ್ರೆ ನಾ ಏನಂದ್ರೆ, ಪಾತ್ರೆ ಅಂದ್ರೆ ನಾನು, ಆ ನಾನು ಒಳಗಡೆನೆ ಪ್ರಾಬ್ಲಮ್ ಇರೋದು. ಸೊ ನಾನು ಇಂದನೇ ಸೊಲ್ಯೂಷನ್ ಸಿಗಕ್ ಸಾಧ್ಯ. ನಾವೇನ್ ಮಾಡ್ತೀವಿ, ಹಾಲು ಕಡಿಮೆ ಆಗ್ತಾ ಆಗ್ತಾ ಹೋದಂತೆಲ್ಲ ಹಾಲಲ್ಲಿ ಕಾಣ್ತಾನೆ ಇಲ್ಲ ಪಾತ್ರೆಯಲ್ಲಿ. ಆದ್ರೆ ನಾವೇನ್ ಅನ್ಕೊಂತೀವಿ, ಎಲ್ಲೋ ಹೊರಗಿರೋ ಕಳ್ಳಗಕ್ಕು ಅದನ್ನ ಕುಡಿದೋಗ್ಬಿಟ್ಟಿದೆ, ನನಗೆ ಪ್ರಾಬ್ಲಮ್ ಯಾರೋ ಬೇರೆಯವರು ಮಾಡಿದ್ದಾರೆ, ನನಗೆ ಈ ಘಟನೆ ಎಲ್ಲೋ ಬೇರೆ ಕಡೆಯಿಂದ ಇದ್ದಕ್ಕಿದಂಗ್ ಬಂದ್ಬಿಟ್ಟಿದೆ, ನನಗೆ ಯಾರೋ ಒಂದು ಈ ತರನೇ ಬದುಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಯಾರ ಮೇಲೂ ಹಾಕ್ಬಿಡೋದು. ಅವರಿಂದ ಹಂಗಾಯ್ತು, ಇದರಿಂದ ಹಂಗಾಯ್ತು, ದೇವ್ರು ಮಾಡ್ಬಿಟ್ಟ, ದೇವ್ರಿಗೆ ನನ್ನ ಮೇಲೆ ಕರುಣೆ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ರೀಸನ್ ಕೊಡ್ತಾ ಹೋಗ್ತೀವಿ. ಆದ್ರೆ ಗಮನಿಸಬೇಕಾಗಿರೋದು ಏನು, ನಾವ್ ಈ ತರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾರು ಮಾಡಿದ್ರು, ನನಗೆ ಕಷ್ಟ ಯಾಕೆ ಎಲ್ಲಿಂದ ಬಂತು, ಈ ತರ ಎಕ್ಸ್ಕ್ಯೂಸ್ ಕೊಡ್ಬೋದು, ನೆಪಗಳನ್ನ ಕೊಡ್ಬೋದು. ಬಟ್ ಕೊನೆಗೆ ಒಂದು ಗೊತ್ತಾಗುತ್ತೆ, ಅದೇನು ಅಂತಂದ್ರೆ ನಾವು ಕೊಡೋ ಎಕ್ಸ್ಕ್ಯೂಸಸ್ ಆಗ್ಲಿ, ನಾವು ಕೊಡೋ ನೆಪಗಳಾಗ್ಲಿ, ನಾವು ಕೊಡೋ ಒಬ್ಬರ ಮೇಲೆ ಹಾಕುವಂತ ಆ ಒಂದು ಸನ್ನಿವೇಶಗಳಾಗ್ಲಿ, ಅವು ಯಾವ ಇಲ್ಲೇ ಇಲ್ಲ. ಆ ಕಳ್ಳು ಬೆಕ್ಕು ಇಲ್ಲ. ನಾ ಏನ್ ಹೇಳಿದೆ, ಆ ಹಾಲು ಕಡಿಮೆ ಆಗಿತ್ತಲ್ಲ, ಅದನ್ನ ಯಾರು ಕುಡ್ದಿಲ್ಲ. ಅದು ಪ್ರಾಬ್ಲಮ್ ಆ ಪಾತ್ರೆಯಲ್ಲೇ ಇರೋದಕ್ಕೋಸ್ಕರ ಮಾತ್ರ ಹಾಲು ಕಡಿಮೆ ಆಗಿದೆ ಹೊರತು ಯಾರು ಹೊರಗಿಂದ ಬಂದು ಏನು ಮಾಡಿಲ್ಲ. ಸೊ ಇಲ್ಲಿ ನಾನು ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಮ್ಮ ಲೈಫ್ ಅಲ್ಲಿ ಏನೇ ನಮಗೆ ಇವತ್ತು ಇದೆ ಅಂತ ಅನಿಸ್ತಿದ್ರು ಕೂಡ, ಆಸ್ತಿ ಆಗಿರ್ಲಿ, ವೆಲ್ತ್ ಆಗಿರ್ಲಿ, ನಿಮ್ಮ ಆರೋಗ್ಯ ಆಗಿರ್ಲಿ, ನಿಮ್ಮ ಫ್ರೆಂಡ್ಸ್ ಎಷ್ಟು ಸಂಪಾದನೆ ಮಾಡಿದಿರಾ, ನಿಮ್ಮ ಪ್ರೀತಿ ಪಾತ್ರರ ಒಂದು ಪ್ರೀತಿಗೆ ಎಷ್ಟು ನೀವು ಪಾತ್ರರಾಗಿದ್ದೀರಾ, ಅದೆಲ್ಲ ನಿಮ್ಮ ಮೌಲ್ಯಗಳು. ಅದೆಲ್ಲ ನಿಮ್ಮ ಒಂದು ಕೆಲಸದಿಂದ, ನೀವು ನಿಮ್ಮ ಇಮ್ಯಾಜಿನೇಷನ್ ಇಂದ ನೀವು ಲೈಫ್ ಅನ್ನ ಯಾವ ತರ ನೋಡ್ತೀರಿ ಮತ್ತು ಪ್ರಾಬ್ಲಮ್ಗಳನ್ನ ಯಾವ ತರ ಅಟೆಂಪ್ಟ್ ಮಾಡಕ್ಕೆ, ಯಾವ ತರ ಸಾಲ್ವ್ ಮಾಡಕ್ ಅಟೆಂಪ್ಟ್ ಮಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾರೋ ಹೊರಗಿಂದ ನಿಮ್ಮನ್ನು ಬಂದು ಚೇಂಜ್ ಮಾಡ್ಬಿಡ್ತಾರೆ, ಹೊರಗಿಂದ ಬಂದು ನಿಮ್ಮನ್ನು ಉದ್ಧಾರ ಮಾಡ್ಬಿಡ್ತಾರೆ, ಈ ತರ ಎಲ್ಲೂ ಇರಕ್ ಸಾಧ್ಯನೇ ಇಲ್ಲ. ಹೆಲ್ಪ್ ಮಾಡಬಹುದು, ನಾನು ಇಲ್ಲಿ ಹೆಲ್ಪ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಆದರೆ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಪ್ರಾಡಕ್ಟ್ ಅಂತ ಏನಿದೆ, ಈ ಹ್ಯೂಮನ್ ಅನ್ನೋ ಒಂದು ಹೋಲ್, ಅವನ ಒಂದು ಹ್ಯುಮ್ಯಾನಿಟಿ, ಅವನ ಒಂದು ವ್ಯಕ್ತಿತ್ವ, ಅವನ ಮಾನವೀಯತೆ, ಅದು ಅವನ ಪ್ಯೂರ್ 100% ಥಿಂಕಿಂಗ್ ಇಂದ ಆಗಿರುತ್ತೆ. ಸೊ ಇಲ್ಲಿ ನಾನು ಅನ್ನುವ ಪಾತ್ರೆಯಲ್ಲಿ ಒಂದು ಹೋಲ್ ಇದೆ, ನಾನು ಅನ್ನುವ ಒಂದು ಕಾನ್ಸೆಪ್ಟ್ ಅಲ್ಲೇ ಒಂದು ಫ್ಲಾ ಇದೆ, ಒಂದು ಆ ಬಿರುಕು ಬಿಟ್ಟಿದೆ. ಆ ನಾನು ಅನ್ನುವ ಪಾತ್ರೆಯನ್ನ ಚೇಂಜ್ ಮಾಡಿಬಿಟ್ಟು ಹೊಸ ಒಂದು ಪಾತ್ರೆಯನ್ನ ತಂದಿಟ್ರೆ ನಿಮ್ಮ ಮೌಲ್ಯ ಹಂಗೆ ಇರುತ್ತೆ. ಆ ಫ್ಲಾ ಅನ್ನು ನೀವು ಕಂಡುಹಿಡಬೇಕು. ಎಲ್ಲರ ಲೈಫ್ ಅಲ್ಲಿ ಈ ತರ ಒಂದು ಫ್ಲಾ ಇರುತ್ತೆ, ಯಾರು ಪರ್ಫೆಕ್ಟ್ ಇರೋದಿಲ್ಲ, ಯಾವ ಪಾತ್ರೆಗಳು ಕರೆಕ್ಟ್ ಆಗಿ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಇಲ್ಲದೆ ಇರೋ ಬೆಕ್ಕಿಗೆ ಹುಡುಕಾಟ ಮಾಡೋ ಬದಲು, ನಾನು 40 ನಿಮಿಷ ಕಳೆದ್ಬಿಟ್ವಿ, ಅದರಲ್ಲೇ ನಾವು ಎಲ್ಲ ಟೈಮಲ್ಲೇ ವೇಸ್ಟ್ ಆಗ್ಬಿಡ್ತು. ನಾನೆಲ್ಲ ಕೆಲವೊಂದ್ಸಲ ಫ್ರಿಡ್ಜಿನ ಕೆಳಗೆಲ್ಲ ಹೋಗಿ ನೋಡ್ತಾ ಇದ್ದೆ, ಆ ಬೆಕ್ಕು ಅಷ್ಟು ಸಣ್ಣದಿರ, ನನ್ಗೆ ಗೊತ್ತಿತ್ತು ನನಗೆ ಅಷ್ಟೊಂದು ಸಣ್ಣಕ್ಕಿರಲ್ಲ, ಅದು ಇಲಿಯಲ್ಲ ಅಂತ, ಆದ್ರೂ ಕೂಡ ನಾನು ಕೆಳಗೆ ಹೋಗಿ ನೋಡ್ತಾ ಇದ್ದೆ. ಇದು ಮೂರ್ಖತನದ ಪರಮಾವಧಿ. ಇದು ನಾವು ಮನಸ್ಸಿಗೆ ಕೆಲವೊಂದು ಕಷ್ಟಗಳು ಬಂದಾಗ ಇದೇ ತರ ಮಾಡೋದು. ಪ್ರಾಬ್ಲಮ್ ಅಲ್ಲಿಲ್ಲ ಅಂತ ಗೊತ್ತಿರುತ್ತೆ, ಹೊರಗಿಂದ ಸಾಲ್ವ್ ಆಗಲ್ಲ ಅಂತ ಗೊತ್ತಿರುತ್ತೆ, ಮತ್ತೆ ಅದನ್ನೇ ಮಾಡೋದು. ಇದು ಇನ್ಸೆನಿಟಿ, ಅಬ್ಸಲ್ಯೂಟ್ ಇನ್ಸೆನಿಟಿ. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಹೊಸ ರಿಸಲ್ಟ್ ಗಳನ್ನ ಬಯಸುವುದು ಅಬ್ಸಲ್ಯೂಟ್ ಇನ್ಸೆನಿಟಿ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಾನು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಫ್ಲಾ ಇದೆ, ಇದನ್ನ ನೀವು ಅರಿಬೇಕು. ಇದು ನಾನ್ ಪರ್ಫೆಕ್ಟ್ ಇದೀನಿ ಅಂತ ನೀವು ಅನ್ಕೋಬಹುದು, ಆದ್ರೆ ಇಂಪರ್ಫೆಕ್ಟ್ ಆಗಿ ಇದೆಯಾ ಅನ್ನಕ್ಕೆ ಯೂನಿವರ್ಸ್ ನಿಮಗೆ ಎಷ್ಟೊಂದು ಪ್ರೂಫ್ ಕೊಡ್ತಾ ಹೋಗುತ್ತೆ. ದಿನದಿನಕ್ಕೂ ನಿನಗೆ ಆ ಪ್ರೂಫ್ಗಳು ಸಿಗ್ತಾ ಹೋದಾಗ ಬೇಜಾರಾಗೋ ಬದಲು ಅದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೇಕು. ಓಕೆ, ಇವತ್ತು ನನ್ನ ತಪ್ಪು ನನಗೆ ಅರಿವಾಗಿದೆ, ಇದನ್ನ ತಿಳ್ಕೊತೀನಿ, ಇವತ್ತು ನನಗೆ ತಪ್ಪು, ಹೀಗೆ ತಪ್ಪುಗಳನ್ನ ಮಾಡ್ತಾ 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 ದೊಡ್ಡದಾಗಿ ಫೇಲ್ ಆಗ್ತಾ ಆಗ್ತಾ ದೊಡ್ಡದಾಗಿ ಸಕ್ಸಸ್ ಆಗೋಕೆ ಒಂದು ಪೇವ್ ಮಾಡುತ್ತೆ ಆ ಒಂದು ದಾರಿನ. ಸೊ ಆದ್ದರಿಂದ ಯಾವತ್ತಿಗೂ ಯಾವ ನಾನು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದೆಯೋ ಅದೇ ನಾನು ಪ್ರಾಬ್ಲಮ್ ಅನ್ನ ಹೀಲ್ ಮಾಡುತ್ತೆ, ಅದೇ ನಾನು ಅನ್ನೋ ಪವರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಸೊ ಯಾವತ್ತಿಗೂ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಯಾವತ್ತಿಗೂ ಪ್ರಾಬ್ಲಮ್ ಆಗ್ಲಿ ಮತ್ತು ಸಂತೋಷದ ವಿಷಯಗಳಾಗ್ಲಿ, ದುಃಖಗಳ ವಿಷಯದಾಗ್ಲಿ ಯಾರು ಹೊರಗಿಂದ ಅದನ್ನ ಮಾಡಕ್ ಸಾಧ್ಯ ಇಲ್ಲ, ನಾವೇ ಅದನ್ನ ನಮಗೋಸ್ಕರ ಮಾಡ್ಕೊಳ್ಳೋದು. ನಿಮ್ಮ ಲೈಫ್, ನಿಮ್ಮ ಚಿಂತನೆ ಮತ್ತು ನಿಮ್ಮ ಇಮ್ಯಾಜಿನೇಷನ್ ನ ಬೈ ಪ್ರಾಡಕ್ಟ್ ಅಂತ ನೀವು ಯಾವತ್ತಿಗೂ ಮರಿಬಾರ್ದು.
ನಿಮಗೆ ಇದೇ ತರಹದ ಯೂನಿವರ್ಸ್ಗಳ ಬಗ್ಗೆ ಮತ್ತು ಬ್ರಹ್ಮಾಂಡಗಳ ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳ ಬಗ್ಗೆ ವಿಡಿಯೋಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.